ಹಾಯ್ ಫ್ರೆಂಡ್ಸ್, ಇದು ಈ ಸಂಡೇ ವಿಡಿಯೋ. ಈ ಸಂಡೇ ಒಂದು ಗೃಹ ಪ್ರವೇಶ ಇತ್ತು ನಮ್ಮ ರಿಲೇಟಿವ್ಸ್ದು. ಆ ಗೃಹ ಪ್ರವೇಶಕ್ಕೆ ನಮ್ಮ ಗಿಣಿ ಮತ್ತು ನಮ್ಮ ಅತ್ತೆ ಹೊರಡ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲರೂ ಹೊರಡೋಕ್ಕೂ 1 ಅವರ್ ಮುಂಚೆಯಿಂದನೇ ನಮ್ಮ ಗಿಣಿಯನ್ನು ರೆಡಿ ಮಾಡಬೇಕು. ಅಷ್ಟು ಕಷ್ಟ ಅವಳನ್ನು ರೆಡಿ ಮಾಡೋದು. ಸ್ನಾನ ಮಾಡಿಸಿ ಬಟ್ಟೆ ಇಕ್ಕಿ ಮೇಕಪ್ ಮಾಡೋದ್ರೊಳಗೆ 1 ಅವರ್ಗಿಂತ ಜಾಸ್ತಿನೇ ಆಗೋಗಿರುತ್ತೆ. ನಾನು ಹೊರಡೋದು ಇರಲಿಲ್ಲ ಅಲ್ವಾ, ಅದಕ್ಕೆ ನಾನು ಆರಾಮಾಗಿ ಗಿಣಿನ ತುಂಬ ಟೈಮ್ ತಗೊಂಡು ರೆಡಿ ಮಾಡಿದೆ. ಈ ಡ್ರೆಸ್ ಬಂದು ನನ್ನ ಅಕ್ಕನ ಮಗಳು ಹೊಸಕೇಲಿ ನಮ್ಮ ಗಿಣಿಗೆ ಕೊಡಿಸಿದ ಡ್ರೆಸ್ಸು. ಅಂದರೆ ಒಂದು 9 ತಿಂಗಳು ಹಿಂದೆನೇ. ಆಗ ಈ ಡ್ರೆಸ್ಸು ನಮ್ಮ ಗಿಣಿಗೆ ತುಂಬ ದೊಡ್ಡದಾಗ್ತಾಯಿತ್ತು, ಪ್ಯಾಂಟ್ ಫುಲ್ ಎಳ್ದಾಡ್ತಾಯಿತ್ತು. ಬಟ್ ಈಗ 9 ತಿಂಗಳಾದಮೇಲೆ ಸೆಕೆಂಡ್ ಟೈಮ್ ಈ ಡ್ರೆಸ್ಸನ್ನು ನಾನು ನಮ್ಮ ಗಿಣಿಗೆ ಹಾಕ್ತಾ ಇರೋದು. ಈಗ ನಮ್ಮ ಗಿಣಿಗೆ ಇದು ಕರೆಕ್ಟಾಗಿ ಕೂರುತ್ತೆ. ಆ ಟೈಮಲ್ಲಿ ನಮ್ಮ ಗಿಣಿಗೆ ಕೂದಲು ಕೂಡ ಬೆಳೆದಿರಲಿಲ್ಲ, ಮಂಡೆ ಕೊಟ್ಟಿದ್ವಿ. ಈಗ ಜುಟ್ಟು ಹಾಕೋವಷ್ಟು ಬೆಳೆದಿದೆ. ಜುಟ್ಟು ಹಾಕಿದರೆ ಕ್ಯೂಟಾಗಿ ಕಾಣಿಸ್ತಾರೆ ಹೆಣ್ಮಕ್ಳು. ಇನ್ನು ಮೇಕಪ್ ಬಂದು ನಮ್ಮ ಗಿಣಿ ಕ್ರೀಮ್ಗಳನ್ನೇ ಹಚ್ಚಿ ಸ್ವಲ್ಪ ಲಿಪ್ಸ್ಟಿಕ್ಕು ಮತ್ತು ಕಾಜಲನ್ನು ಹಚ್ಚಿದೆ. ನಮ್ಮ ಗಿಣಿಗೆ ಮೇಕಪ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ನಾವು ಹಚ್ಚೋಕ್ಕೂ ಮುಂಚೆನೇ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರುತ್ತೆ. ಅಂತೂ ಇಂತೂ ನಮ್ಮ ಗಿಣಿನ ರೆಡಿ ಮಾಡಿದೆ. ಕೊನೆಗೆ ಫೈನಲ್ ಲುಕ್ ಬಂದಿದ್ದು ಹೀಗೆ. ನಮ್ಮ ಗಿಣಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಗೃಹ ಪ್ರವೇಶಕ್ಕೆ ನಮ್ಮ ಊರವರೆಲ್ಲ ಹೋದವರೆಲ್ಲ ಹೇಳ್ತಾಯಿದ್ರು, ನಿನ್ನ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಚೆನ್ನಾಗಿ ರೆಡಿ ಮಾಡಿದ್ರಿ, ಅದು ದೃಷ್ಟಿ ತೆಗಿ ಅಂತ. ಆ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ನಮ್ಮ ಅತ್ತೆ ನಮ್ಮ ಗಿಣಿಗೆ ದೃಷ್ಟಿ ಕೂಡ ತೆಗೆದ್ರು. ಎಲ್ಲ ಹೆಣ್ಮಕ್ಳು ಹೆಂಗೆ ರೆಡಿ ಮಾಡಿದರೆ ಚೆನ್ನಾಗಿ ಕಾಣಿಸ್ತಾರೆ. ಡೈಲಿ ಇರೋದಕ್ಕಿಂತ ಸ್ವಲ್ಪ ಮೇಕಪ್ ಮಾಡಿ ಹೊಸ ಬಟ್ಟೆಗಳನ್ನ ಹಾಕಿದರೆ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಗಿಣಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನೀವು ಕಮೆಂಟ್ ಮಾಡಿ. ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ, ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೂನಗಲು ಪರಿಮಳವೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಾನು ಅಂತೀನಿ. ಸೇ ಥ್ಯಾಂಕ್ ಯು.